1948ರಲ್ಲಿ ಸತ್ಯ ಕಣ್ಮರೆಯಾದಾಗಿನಿಂದ ಕತ್ತಲೆಯಾಗಿದ್ದ ಲೋಕದಲ್ಲಿ ಪ್ರವಾದನೆಯ ಹೆಜ್ಜೆಗಳು ಮತ್ತೊಮ್ಮೆ ಸತ್ಯದ ಬೆಳಕನ್ನು ಪ್ರಕಾಶಿಸಲು ಪ್ರಾರಂಭಿಸಿದವು. ರಾಜ ದಾವೀದನ 40 ವರ್ಷಗಳ ಆಳ್ವಿಕೆಯ ಪ್ರವಾದನೆಯ ಪ್ರಕಾರ ಯೇಸು ತನ್ನ ಮೊದಲನೆಯ ಬರುವಿಕೆಯಲ್ಲಿ ಬಿಟ್ಟು ಹೋದ 37 ವರ್ಷಗಳ ಸುವಾರ್ತೆ ಸೇವೆಯು ಅಂತಿಮವಾಗಿ ಪ್ರಾರಂಭವಾಯಿತು. ಇಷ್ಟಾದರೂ ಸತ್ಯವನ್ನು ಪುನಃ ಸ್ಥಾಪಿಸಬೇಕಾದ ಸುವಾರ್ತಾ ಕ್ಷೇತ್ರವು ಹುಲ್ಲು ಕೂಡ ಬೆಳೆಯಲು ಸಾಧ್ಯವಾಗದ ಕಲ್ಲಿನ ಮರುಭೂಮಿಯಾಗಿತ್ತು. ಜಪಾನಿನ ವಸಾಹತುಶಾಹಿ ಕಾಲದಿಂದಲೂ ಅವರು ತೀವ್ರ ಶೋಷಣೆ ಮತ್ತು ದಬ್ಬಾಳಿಕೆಯ ಮೂಲಕ ಬದುಕುತ್ತಿದ್ದರು. ಇದು ಇಡೀ ರಾಷ್ಟ್ರವನ್ನು ಯುದ್ಧಕ್ಕೆ ಕೊಂಡೊಯ್ಯಿತು ಮತ್ತು ಜನರು ನರಳುತ್ತಾ ಕೆಳಮಟ್ಟದಲ್ಲಿ ಬದುಕುವಂತೆ ಮಾಡಿತು. ಈ ಐತಿಹಾಸಿಕ ಕಾಲದಲ್ಲಿ ಜೀವಿಸಿದ್ದ ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ಕೂಡ ತೀವ್ರ ಬಡತನ ಮತ್ತು ಹಸಿವನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಇಷ್ಟಾದರೂ ಜೀವನ ಮತ್ತು ಮರಣವನ್ನು ದಾಟುವ ಅಂತಹ ತೀವ್ರವಾದ ನೋವಿನ ನಡುವೆಯೂ ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ಜೀವದ ನಿಯಮವನ್ನು ಕೈಗೊಳ್ಳುವುದು ಮತ್ತು ಸುವಾರ್ತೆಯನ್ನು ಬೋಧಿಸುವುದು ತಮ್ಮ ಸ್ವಂತ ಜೀವಕ್ಕಿಂತ ಹೆಚ್ಚು ಮುಖ್ಯವೆಂದು ಪರಿಗಣಿಸಿದರು. ನಮ್ಮ ನಂಬಿಕೆ ಎಂದಿಗೂ ಮರಣಕ್ಕೆ ಶರಣಾಗಬಾರದು. ವಿಜಯಶಾಲಿಯಾಗಲು ನಾವು ಎಂದಿಗೂ ಈ ಜೀವನಕ್ಕೆ ಶರಣಾಗಬಾರದು. ಕೊರಿಯನ್ ಯುದ್ಧದ ಮಧ್ಯದಲ್ಲಿ ಯಾಂಗ್ಸಾನ್ ಪರ್ವತಗಳ ಬಳಿ ಮರಣದ ಎದುರಿನಲ್ಲೂ ನಾನು ಮಣಿಯಲಿಲ್ಲ. ಕೆಲಸದ ಕಾರಣ ನಾನು ಎಂದಿಗೂ ಸಬ್ಬತ್ ದಿನವನ್ನು ಅಪವಿತ್ರಗೊಳಿಸಲಿಲ್ಲ. ಸುವಾರ್ತೆಯನ್ನು ಬೋಧಿಸಲು ನಾನು ನನ್ನ ಜೀವವನ್ನು ಲಕ್ಷಿಸಲಿಲ್ಲ. ಈ ಕತ್ತಲೆ ಮತ್ತು ಕಷ್ಟಕರವಾದ ಸಮಯದಲ್ಲಿ ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ಸುವಾರ್ತೆಗೆ ಅಡಿಪಾಯ ಹಾಕಬೇಕಾಯಿತು. ಅವರ ದೈಹಿಕ ಜೀವನವೇ ಬಡತನದಲ್ಲಿತ್ತು. ಆದಾಗ್ಯೂ ಅವರು ಕಷ್ಟಪಟ್ಟು ಸಂಪಾದಿಸಿದ ಎಲ್ಲಾ ಹಣವನ್ನು ಸುವಾರ್ತೆಗಾಗಿ ಖರ್ಚು ಮಾಡಿದರು. ವಾಸ್ತವವಾಗಿ ಅವರು ಊಟವನ್ನು ಸಹ ಬಿಟ್ಟು ಬಿಡುತ್ತಿದ್ದ ಹಲವು ದಿನಗಳು ಇದ್ದವು. ಮರಣದ ತೀವ್ರ ನೋವಿನಲ್ಲಿದ್ದಾಗಲೂ ಅವರು ಲೋಕದ ಆತ್ಮರಕ್ಷಣೆಗಾಗಿ ಲೆಕ್ಕವಿಲ್ಲದಷ್ಟು ಬಾರಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡಿದರು. ಪರ್ವತಗಳ ಆಳದಲ್ಲಿ ಕತ್ತಲೆಯ ರಾತ್ರಿಗಳು, ಮೂಳೆಯನ್ನು ಕೊರೆಯುವ ಚಳಿ, ರಾತ್ರಿಯ ಭಯ ಮತ್ತು ತೀವ್ರ ಬಾಯಾರಿಕೆ ಮತ್ತು ಹಸಿವು. ಮರಣದ ನೋವು ಅವರ ದೇಹವನ್ನು ಚುಚ್ಚಿದರೂ ಅವರು ಉಪವಾಸ ಮಾಡುವಾಗ ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ. ಬದಲಾಗಿ ಸತ್ಯವನ್ನು ಅರಿಯದ ಲೋಕದ ಬಗ್ಗೆ ದುಃಖಗೊಂಡರು ಮತ್ತು ಕರುಣೆ ತೋರಿಸಿದರು. ಭೂಮಿಯ ಕಟ್ಟಕಡೆಯವರೆಗೂ ರಕ್ಷಣೆಯ ಅಮೂಲ್ಯ ಸಂದೇಶವನ್ನು ತಲುಪಿಸಲು ಅವರ ಇಡೀ ದೇಹವು ನಿರಂತರ ಕೆಲಸದಿಂದ ಛಿದ್ರಗೊಂಡಿತು. ಅವರ ಎಲ್ಲ ಗಾಯದ ಗುರುತು ಮತ್ತು ಗಾಯಗಳು ಅವರ 2 ಭುಜಗಳ ಮೇಲೆ ಸಂಗ್ರಹವಾಗಿ ಕಲ್ಲಿನಂತೆ ಗಟ್ಟಿಯಾದವು. 어느 해 여름에 아버지 모시고 전도를 갔다가 교회로 돌아왔는데 겉옷을 벗으시는데 목 뒤를 보니까 목 뒤에 이 두툼한 손등만한 이런 부분이 부어 있는 것을 발견하게 되었습니다. 그래서 아버지께 아버지 뒤에 목이 많이 부으신 것 같습니다 하고 제가 말씀을 드렸죠. 그랬더니 아버지께서 그냥 웃기만 하시더라고요. 그래서 이제 나중에 이제 말씀을 이렇게 듣고 보니까 돌짐 같은 거 이렇게 나르실 때 두 사람이 이제 목도라는 걸 합니다. 그것을 이제 그 목 뒤로 해가지고 이제 두 사람이 같이 짊어지다 보니까 그 스치는 부위에 굳은 살이 손등만한 굳은 살이 이제 박이셨더라고요. 그 뒤에 부으셨습니다 하고 말씀을 드렸을 때 아버지께서는 그것이 부은 게 아니고 굳은 살이고 그것이 또 훈장이라고 이렇게 또 말씀을 주셨습니다. ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ತಮ್ಮ ಶರೀರವು ಬಿರಿದು ನೋವಿನಿಂದ ಬಳಲುತ್ತಿದ್ದಾಗಲೂ ಮುಗುಳ್ನಗುತ್ತಾ ಇದು ಸುವಾರ್ತೆಗಾಗಿ ನನ್ನ ಪ್ರಶಸ್ತಿ ಪದಕ ಎಂದು ಹೇಳಿದರು. ಕೈಯ ಹಿಂಭಾಗದಷ್ಟು ದೊಡ್ಡದಾದ ಚರ್ಮದ ಗಂಟು ರೂಪುಗೊಳ್ಳಲು ಎಷ್ಟು ಸಮಯದವರೆಗೆ ನಿಮ್ಮ ದೇಹವು ಜಜ್ಜಿ ಚೂರು ಚೂರಾಗಿರಬೇಕು?
ಅಂತಹ ಕಠಿಣವಾದ ಚರ್ಮದ ಗಂಟುಗಳು ತಂದೆ ಸಹಿಸಿಕೊಂಡಿದ್ದ ಜೀವನದ ಹೋರಾಟಗಳ ಬಿರುಗಾಳಿಗೆ ಸಾಕ್ಷಿಯಾಗಿವೆ. ತಮ್ಮ ಕಠಿಣ ಪರಿಶ್ರಮದ ವೇತನದಿಂದ ಅವರು ಜೀವದ ಸತ್ಯ ಪುಸ್ತಕಗಳನ್ನು ಬರೆಯಲು ಪೆನ್ನುಗಳು ಮತ್ತು ನೋಟ್ಬುಕ್ಗಳನ್ನು ಖರೀದಿಸುತ್ತಿದ್ದರು. ಭೂಮಿಯ ಕಟ್ಟಕಡೆಯಲ್ಲಿರುವ ದೂರದ ಪ್ರದೇಶಗಳಲ್ಲಿ ತನ್ನ ಎಲ್ಲಾ ಮಕ್ಕಳನ್ನು ಹುಡುಕಲು ಅವರು ಬೋಧನೆಯ ವೆಚ್ಚವನ್ನು ಸಹ ಸಿದ್ಧಪಡಿಸಿದರು. ಅವರು ರಾತ್ರಿಯಿಡೀ ಎಚ್ಚರವಾಗಿದ್ದು ಮಂದವಾದ ದೀಪದ ಕೆಳಗೆ ಸತ್ಯದ ಪುಸ್ತಕಗಳನ್ನು ಬರೆದರು. ತನ್ನ ಕಳೆದುಹೋದ ಮಕ್ಕಳ ಕಡೆಗೆ ಪ್ರೀತಿ ಮತ್ತು ದುಃಖದಿಂದ ತುಂಬಿದ ಹೃದಯದಿಂದ ತಂದೆ ಪ್ರವಾದನೆಯ ಪ್ರತಿಯೊಂದು ಪುಟವನ್ನು ಒತ್ತಿ ಹೇಳಿದರು. ಆದ್ದರಿಂದ ದೇವರು ನಮ್ಮನ್ನು ರಕ್ಷಿಸಲು ಇಷ್ಟು ಶ್ರಮಪಟ್ಟಿದ್ದಾರೆ. ನಾವು ಇದರ ಬಗ್ಗೆ ಆಳವಾಗಿ ಯೋಚಿಸಬೇಕು. ದೇವರು ನಮಗೆ ಪ್ರಾಯೋಗಿಕ ಪಾಠಗಳನ್ನು ನೀಡಲು ಏನನ್ನೂ ರಕ್ಷಿಸುವುದಿಲ್ಲ. 영광 받으셔야 될 하나님께서 이렇게까지 참 고생을 하셨구나 하는 생각을 하니까 그렇게 노동해서 번 돈으로 교회를 꾸려오시고 책자 쓰시고 이렇게 해서 오늘에 또 우리를 구원의 길로 인도를 하셨구나 생각하니까 마음이 굉장히 좀 울컥하는 어떤 그 내용도 있었고 마음이 굉장히 참 짠했습니다. ಕ್ರಿಸ್ತ ಅನ್ಸಂಗ್ ಅವರು ಬಹಳ ಕಷ್ಟಕರವಾದ ಜೀವನವನ್ನು ನಡೆಸಲು ಕಾರಣ ಅವರು ಅವಿದ್ಯಾವಂತರು ಎಂದಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಬ್ಬತ್ ದಿನವನ್ನು ಆಚರಿಸುವ ಮಾದರಿಯನ್ನು ತೋರಿಸಲು ಮತ್ತು ತನ್ನ ಕಳೆದುಹೋದ ಮಕ್ಕಳನ್ನು ಹುಡುಕಲು ವೆಚ್ಚವನ್ನು ಒದಗಿಸಲು ಅವರು ಅಪಾಯಕಾರಿ ಮತ್ತು ಕಠಿಣ ಕೆಲಸಗಳನ್ನು ಕೈಗೆತ್ತಿಕೊಂಡರು. ಆದರೆ ಇತರರು ಅವರನ್ನು ಅಪಹಾಸ್ಯ ಮಾಡಿದರು, ತಿರಸ್ಕರಿಸಿದರು ಮತ್ತು ತ್ಯಜಿಸಿದರು. ಕ್ರಿಸ್ತ ಅನ್ಸಂಗ್ ರವರಿಗೆ ಜಗತ್ತಿನ ಅತ್ಯಂತ ಕಠಿಣ ಕೆಲಸ ಮಾತ್ರ ಉಳಿದಿತ್ತು. ಸ್ವತಃ ತಂದೆಯೇ ವಸ್ತ್ರವಿಲ್ಲದೆ ನಿರಂತರ ಹಸಿವಿದ್ದರೂ ತಮ್ಮ ಕುಮಾರ ಮತ್ತು ಕುಮಾರಿಯರಿಗಾಗಿ ಏನನ್ನೂ ಲಕ್ಷಿಸಲಿಲ್ಲ. ಮರಣದ ಮುಳ್ಳಿನ ಹಾದಿಯಲ್ಲಿ ನಡೆಯಲು ಮತ್ತು ಯಾತನೆಯ ನೋವನ್ನು ಸಹಿಸಿಕೊಳ್ಳುವ ಬಲವು ಅವರ ಮಕ್ಕಳಾಗಿದ್ದರು. ಕ್ರಿಸ್ತ ಅನ್ಸಂಗ್ ರವರು ತಮ್ಮ ಜೀವನದುದ್ದಕ್ಕೂ ತಮ್ಮ ಮಕ್ಕಳಿಗಾಗಿ ಹೊಸ ಒಡಂಬಡಿಕೆಯನ್ನು ಘೋಷಿಸಿದರು ಮತ್ತು ಜೀವದ ಅಮೂಲ್ಯ ಹಬ್ಬಗಳನ್ನು ಪುನಃ ಸ್ಥಾಪಿಸಿದರು. ಮತ್ತು 37ನೇ ವರ್ಷದಲ್ಲಿ ತಂದೆ 2ನೆಯ ಬರುವಿಕೆಯ ಸಮಯದ ದೇಹದ ಕೊನೆಯಲ್ಲಿ ದಾವೀದನ ಸಿಂಹಾಸನದ 40 ವರ್ಷಗಳ ಆಳ್ವಿಕೆಯ ಪ್ರವಾದನೆಯನ್ನು ಪೂರ್ಣಗೊಳಿಸಿದ ನಂತರ ಅಗಲಿ ಹೋಗುವರು ಎಂದು ಮಾಧ್ಯಮಗಳ ಮೂಲಕ ಈಗಾಗಲೇ ಸಾಕ್ಷೀಕರಿಸಿದ್ದರು. ಎರಡನೆಯ ಬರುವಿಕೆಯ ಯೇಸು ರಹಸ್ಯವಾಗಿ ಭೂಮಿಗೆ ಬಂದು 37 ವರ್ಷಗಳ ಕಾಲ ಸುವಾರ್ತೆಯನ್ನು ಬೋಧಿಸಿದ ನಂತರ ಮರಣ ಹೊಂದಬೇಕು. ತಾನು ಬೇಗನೆ ಹೊರಡುತ್ತೇನೆಂದು ಆತನು ತನ್ನ ಶಿಷ್ಯರಿಗೆ ಮುಂಚಿತವಾಗಿಯೇ ಹೇಳಿದರು ಮತ್ತು ಸುವಾರ್ತೆಗೆ ದಾರಿಯನ್ನು ಸಿದ್ಧಪಡಿಸಲು ಸದ್ದಿಲ್ಲದೆ ಅವರಿಗೆ ಅವಕಾಶ ನೀಡಿದರು. 다녀가시는데 그 모습이 여느 때와는 완전히 좀 많이 달랐습니다. 굉장히 많은 어떤 그 근심과 걱정, 또 앞으로 어떤 교회에 대한 어떤 그 염려에 마치 십자가를 내일 지셔야 되는 어떤 전날 밤의 어떤 그 예수님의 그 모습처럼 그렇게 어느 때 보더라도 아버지께서는 늘 참 편하시고 온화하시고 다정다감하신데 그날만큼은 너무 이렇게 말씀도 없으시고 근데 이제 아버지께서 내가 두 팔 두 다리를 다 못 써도 끝까지 믿음을 저버리지 않고 따를 수 있겠느냐 이렇게 말씀을 주셔서 저는 이제 복음을 하면서 아버지의 그런 어떤 그 질문을 또 처음 이렇게 당하다가 보니까 굉장히 놀랐습니다. 다시 말해서 육체의 어떤 그 올리우실 것을 미리 이제 그 말씀을 하시는데도 그걸 이제 빨리 캐치를 이제 못했던 겁니다. 이제 끝까지 따르겠습니다 하고 어떤 상황이 되더라도 어디로 인도하시든지 이제까지 우리가 배운 것이 가르침 받은 것이 그것인데 어디로 인도하시든지 따라야 되지 않겠습니까 하고 그 말씀을 하시니까 고개를 끄덕끄덕 하시더라고요. ಕ್ರಿಸ್ತ ಅನ್ಸಂಗ್ ರವರು ತಮ್ಮ 37 ವರ್ಷಗಳ ಸುವಾರ್ತೆ ಸೇವೆಯಲ್ಲಿ ನಾಶವಾಗಿದ್ದ ಜೀವದ ಸತ್ಯವನ್ನು ಪುನಃ ಸ್ಥಾಪಿಸಿದರು.
ಅವರು ಹೊಸ ಒಡಂಬಡಿಕೆಯ ಸತ್ಯದ ಬೆಳಕನ್ನು ನಿರಂತರ ಪ್ರೀತಿ ಮತ್ತು ಭಕ್ತಿಯಿಂದ ಬೋಧಿಸಿದರು. ಈ ಕ್ಷಣದಲ್ಲೂ ಸಹ ಈ ಜೀವದ ಬೆಳಕು ಇಡೀ ಲೋಕವನ್ನು ಪ್ರಕಾಶಿಸುತ್ತದೆ ಮತ್ತು ರಕ್ಷಿಸುತ್ತದೆ.